ಮೊದಲು ಮೇಷರಾಶಿ. ಮೇಷರಾಶಿಯವರು ಹಳೆಯ ಬಾಕಿ ಯಾವುದಾದ್ರೂ ಬರಬೇಕು ಅನ್ನೋದಿದ್ದರೆ ಅಥವಾ ಇನ್ಯಾವುದಾದ್ರೂ ನಿರೀಕ್ಷೆಯಲ್ಲಿದ್ದರೆ ಅಂತಹ ವಿಚಾರಗಳು ಈ ದಿವಸ ಮುನ್ನೆಲೆಗೆ ಬರುತ್ತೆ. ಆ ವಿಷಯವನ್ನು ಕುರಿತು ಚರ್ಚೆ ಮಾಡ್ತೀರಿ. ಕೊಟ್ಟಂತಹ ಹಣವನ್ನು ಅಥವಾ ವಸ್ತುವನ್ನು, ದ್ರವ್ಯವನ್ನು, ಪದಾರ್ಥವನ್ನು, ವಾಹನವನ್ನು, ಯಾವುದು ಬೇಕಾದರೂ ಆಗಿರ್ಬೋದು, ಹೇಗೆ ವಸೂಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು, ಚಿಂತನೆಗಳು ನಡೆಯುವಂತಹ ಸಮಯ. ಹಳೆಯ ನೆನಪುಗಳು ಕಾಡುತ್ತೆ, ಸಿಹಿ ಕಹಿ ಎಲ್ಲವೂ ಕೂಡ ಇರುತ್ತೆ. ಅದೆಲ್ಲವನ್ನು ಜ್ಞಾಪಿಸ್ಕೊಂಡು ಬೇಸರ, ಸಂತೋಷ ಇವೆಲ್ಲವೂ ಕೂಡ ನಿಮ್ಮದಾಗ್ತಕ್ಕಂಥದ್ದು. ಶಾಂತಿಯಾಗಿರುವಂಥದ್ದು ಅಥವಾ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆಯದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಜಗಳವಾಗಲಿ ಅಥವಾ ಗಲಾಟೆಗಳಾಗಲಿ ಮಾಡ್ಕೊಳ್ಳುವಂಥದ್ದು ಖಂಡಿತ ಬೇಡ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ, ತಾತ್ಸಾರವನ್ನು ಮಾಡಬೇಡಿ ಎನ್ನುವಂಥದ್ದು. ಲೇಖಕರಿಗೆ ಅಥವಾ ಪುಸ್ತಕ ವ್ಯಾಪಾರಿಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ ಇದು. ಉದ್ಯೋಗಿಗಳಿಗೆ ಶುಭ ಸುದ್ದಿ ಇದೆ. ಹಾಗೆ ನಿಮ್ಮ ವೈಯಕ್ತಿಕವಾದಂತಹ ಅಭಿವೃದ್ಧಿಗೆ ಅನುಕೂಲವಾಗ್ತಕ್ಕಂತಹ ಯೋಗವೂ ಕೂಡ ಇದರ ಜೊತೆಯಲ್ಲಿರತಕ್ಕಂಥದ್ದು. ವಿಶೇಷವಾಗಿ ಚಾಮುಂಡೇಶ್ವರಿಯನ್ನು ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿ, ಇಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಹಣದ ಅಡಚಣೆಯಾಗಲಿ, ಹಣದ ಅಭಾವವಾಗಲಿ ಇಲ್ಲ, ಆದರೂ ಕೂಡ ದುಂದುವೆಚ್ಚ, ಈ ರೀತಿ ನಿಮ್ಮ ಹತೋಟಿಯಲ್ಲಿಲ್ಲದೆ ಖರ್ಚಾದಂತಹ ಹಣ ಏನಿದೆ ಅದು ಮುಂದಿನ ದಿನಮಾನದ ಆರ್ಥಿಕ ವ್ಯವಹಾರಕ್ಕೆ ಅಡ್ಡವಾಗುತ್ತೆ ಅಥವಾ ಅದರಿಂದ ನಿಮಗೆ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ ಅನ್ನುವಂಥದ್ದು. ಮಂಗಳ ಕಾರ್ಯ ಯಾವುದೋ ನಿಂತು ಹೋಗ್ಬೋದು ಅನ್ನುವಂತಹ ಭಯ. ಮನೆಯಲ್ಲಿ ಮದುವೆಯೋ, ಗೃಹ ಪ್ರವೇಶವೋ ಅಥವಾ ಇನ್ಯಾವುದಾದ್ರೂ ಮಂಗಳ ಕಾರ್ಯಗಳು ನಿಶ್ಚಯವಾಗಿದ್ದು, ಗೊತ್ತಾಗಿದ್ದು, ದಿನಾಂಕ ನಿಗದಿಯಾಗಿದ್ದು ಅದು ಎಲ್ಲಿ ನಿಂತು ಹೋಗುತ್ತೋ ಅನ್ನುವಂತಹ ಭಯ ಹಲವಾರು ಕಾರಣಗಳಿಂದ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಬಂಧುಗಳಲ್ಲಿ ಪರಸ್ಪರವಾದಂತಹ ವಿರೋಧ, ಸಂಬಂಧಿಕರಲ್ಲಿ, ನೆಂಟರಿಷ್ಟರಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಅಥವಾ ವೈರುಧ್ಯವಾದಂತಹ ಸಂದರ್ಭಗಳು ಏರ್ಪಾಟಾಗುತ್ತೆ. ಮಾನಸಿಕವಾಗಿ ಅಧಃಪತನವಾಗುತ್ತೆ. ಮನಸ್ಸಿನ ಮೇಲೆ ಈ ಎಲ್ಲ ಅಂಶಗಳು ತುಂಬ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಕುಟುಂಬದಲ್ಲಿ ಆಡ್ತಕ್ಕಂತಹ ಮಾತುಕತೆಗಳು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾವ ಮಾತನ್ನಾಡಿದರೂ ಕೂಡ ಅದು ವಿಶೇಷವಾದಂತಹ ಸ್ಥಾನವನ್ನು, ತಿರುವನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ಸಮಾಜದಲ್ಲಿ ಅವಮಾನ, ಅಪಕೀರ್ತಿ ಇವು ಸಾಧಾರಣವಾಗಿ ಕಾಣತಕ್ಕಂತಹ ವಿಚಾರಗಳು ನಿಮ್ಮ ಪಾಲಿಗೆ ಆಗ್ತಕ್ಕಂಥದ್ದು. ವೆಂಕಟರಮಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸ್ಥಳ ಬದಲಾವಣೆಯಿಂದ ಅನುಕೂಲ ಇದೆ. ಆ ರೀತಿಯ ಆಲೋಚನೆಗಳಿದ್ದರೆ, ಆ ರೀತಿಯ ಒತ್ತಡಗಳಿದ್ದರೆ ಖಂಡಿತವಾಗಿ ಸ್ಥಳ ಬದಲಾವಣೆಯನ್ನು ಮಾಡಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತೀರಿ. ಇಡೀ ದಿನ ವ್ಯಾವಹಾರಿಕವಾದಂತಹ ಜಂಜಾಟ ಅಥವಾ ಏನೋ ಒತ್ತಡಗಳು ನಿಮ್ಮನ್ನು ಕಾಡುವಂಥದ್ದು. ಜನರನ್ನು ಅಥವಾ ವ್ಯಾಪಾರಸ್ಥರಾಗಿದ್ದರೆ ಗಿರಾಕಿಗಳನ್ನು ಮೆಚ್ಚಿಸೋದಕ್ಕೆ ನೀವು ತುಂಬ ಸಾಹಸವನ್ನು ಮಾಡಬೇಕಾಗತ್ತೆ. ಏನು ಹೇಳಿದರೂ ಕೂಡ ಜನ ಒಪ್ಕೊಳ್ಳದೇ ಇರತಕ್ಕಂತಹ ಪರಿಸ್ಥಿತಿ. ವ್ಯಾಪಾರಸ್ಥರಿಗೆ ಯಾವ ವಸ್ತುವನ್ನು ಕೊಟ್ಟರೂ ಕೂಡ ಗಿರಾಕಿಗಳು ಒಪ್ಕೊಳ್ಳದೇ ಇರತಕ್ಕಂಥದ್ದು. ಹಲವಾರು ಪ್ರಶ್ನೆಗಳು ನಿಮಗೆ ಬರುವಂಥದ್ದು, ಸವಾಲುಗಳು ಎದುರಾಗ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಬೇಕಾಗತ್ತೆ. ಒಟ್ಟಾರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ದಿವಸವಾಗುತ್ತೆ. ಒತ್ತಡಗಳು ಹೆಚ್ಚಾದಾಗ ತಾಳ್ಮೆ ಅನ್ನುವಂಥದ್ದು ಯಾವುದೋ ಒಂದು ಪರಿಮಿತಿಯಲ್ಲಿರುತ್ತೆ. ಆ ತಾಳ್ಮೆ ಕಟ್ಟೆ ಒಡೆದಾಗ ಅಸಮಾಧಾನ ಅಂತಕ್ಕಂಥದ್ದು ಅಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು. ಆದಾಯದ ಜಾಡನ್ನು ಹಿಡಿದು ಹೋಗುವಲ್ಲಿ ಸಫಲತೆಯನ್ನು ಕಾಣ್ತೀರಿ, ಆದರೆ ಮಾನಸಿಕವಾದಂತಹ ನೆಮ್ಮದಿಯೂ ಕೂಡ ಬೇಕಲ್ಲ, ಇದು ಪ್ರಶ್ನೆಯಾಗತ್ತೆ. ವ್ಯಾಪಾರದಲ್ಲಿ ಹಿನ್ನಡೆ, ಬೆಲೆಗಳ ವ್ಯತ್ಯಾಸ ಅಥವಾ ಇನ್ಯಾವುದೋ ಒಂದು ವ್ಯಾವಹಾರಿಕವಾದಂತಹ ಅಡ್ಡಿ, ಸವಾಲು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸಹೋದ್ಯೋಗಿಗಳ ವರ್ತನೆ ಅಥವಾ ಅವರ ನಡವಳಿಕೆ, ಮಾತು ಇವೆಲ್ಲವೂ ಕೂಡ ನಿಮಗೆ ಬಹಳ ಬೇಸರವನ್ನು ತರುತ್ತೆ. ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಯನ್ನು ಅಥವಾ ನೋವನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತಾತ್ಸಾರವನ್ನು ಮಾಡಿದಾಗ ಅದು ನಿಮಗೆ ಹೆಚ್ಚಿನ ತೊಂದರೆಗೆ ಕಾರಣವಾಗುತ್ತೆ. ಜೊತೆಗೆ ಬೇರೆ ಬೇರೆ ಕೆಲಸಗಳಿಗೆಲ್ಲ ಅದು ಅನನುಕೂಲವಾಗುತ್ತೆ, ಅಡ್ಡಿಯಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ರಾಜಕೀಯ ವ್ಯಕ್ತಿಗಳ ಸಂಪರ್ಕ ನಿಮಗೆ ಒಂದಷ್ಟು ಸಹಾಯಕ್ಕೆ ದಾರಿಯಾಗತ್ತೆ ಅನ್ನುವಂಥದ್ದು.
ಅನವಶ್ಯವಾದಂತಹ ವಿಚಾರಗಳಿಂದ ಮನಸ್ತಾಪಗಳಾಗತ್ತೆ. ನಿಮಗೆ ಬೇಡದೇ ಇರತಕ್ಕಂತಹ ವಿಷಯ ಆದರೂ ಕೂಡ ಆ ವಿಷಯದ ಬಗ್ಗೆ ಮಾತಾಡ್ತೀರಿ, ಪ್ರಸ್ತಾಪ ಮಾಡ್ತೀರಿ, ಅಂತಹ ಚರ್ಚೆಗಳಲ್ಲಿ ಭಾಗಿಗಳಾಗ್ತೀರಿ, ಅವಮಾನವಾಗತ್ತೆ, ಬೇಸರವಾಗತ್ತೆ, ನೋವಾಗತ್ತೆ. ನನಗೆ ಯಾಕೆ ಬೇಕಾಗಿತ್ತು ಅಂತ ಕೊನೆಯಲ್ಲಿ ನೀವೇ ಅಂದುಕೊಳ್ಳಬಹುದು. ಆದರೆ ಅಷ್ಟೊತ್ತಿಗೆ ಏನು ನಡಿಬೇಕೋ ಅಥವಾ ಏನು ನಡಿಬಾರ್ದೋ ಅವೆಲ್ಲವೂ ಕೂಡ ಆಗಿ ಹೋಗಿರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು, ಹಣದ ವಿಚಾರಕ್ಕಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ. ನಿಮ್ಮ ವಿದ್ಯಾರ್ಥಿ ಜೀವನದ ಖರ್ಚೇನಿದೆ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಹಣದ ವಿಚಾರಕ್ಕೆ ಸ್ವಲ್ಪ ಕಷ್ಟವಾಗ್ತಕ್ಕಂಥದ್ದು. ಶತ್ರುಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಡಿ, ಶಾಂತವಾಗಿರಿ. ಯಾರೇ ನಿಮಗೆ ವಿರುದ್ಧವಾಗಿ ಏನೇ ಮಾತಾಡಿದರೂ ಕೂಡ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಹೋಗುವಂಥದ್ದು ನಿಮಗೆ ಜಯವನ್ನು ತಂದುಕೊಡೋದಿಲ್ಲ. ಆದ್ದರಿಂದ ತಟಸ್ಥ ನೀತಿಯನ್ನು, ಮೌನಕ್ಕೆ ಶರಣಾಗುವುದನ್ನು ಅನುಸರಿಸಿದರೆ ಅದೇ ನಿಮಗೆ ಒಳ್ಳೆಯದು ಅಂತ ಹೇಳಬೇಕು. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿ. ಶುಭವಾಗಿ.